ಹಾಗಿದ್ರೆ ಶಾಂತಿ ಸಂಧಾನ ವಿಫಲವಾದ ಮೇಲೆ ಮುಂದಿನ ಕಥೆ ಏನು, ಮುಂದಿನ ನಡೆ ಏನು? ಇರಾನ್ ವಿರುದ್ಧ ಮತ್ತೆ ಸಮರಕ್ಕೆ ಸನ್ನದ್ಧವಾಗುತ್ತಾ ಅಮೆರಿಕ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಮತ್ತೊಮ್ಮೆ ಯುದ್ಧದ ಕಾರ್ಮೋಡವೇನಾದರೂ ಕವಿಯುತ್ತಾ? ಸಂಧಾನ ವಿಫಲ ಹಿನ್ನೆಲೆಯಲ್ಲಿ ಇರಾನ್ ಮೇಲೆ ಮತ್ತೆ ದಾಳಿ ಸಾಧ್ಯತೆ ಕೂಡ ಇದೆ. ಇರಾನ್ ಹಾರ್ಮುಜ್ ಜಲಸಂಧಿ ಮತ್ತೆ ಬಂದ್ ಮಾಡಬಹುದು, ಈ ಆತಂಕ ಕೂಡ ಇದೆ. ಇರಾನ್ ಹಾರ್ಮುಜ್ ಜಲಸಂಧಿಯನ್ನ ಓಪನ್ ಇಡುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಸದ್ಯ ಕಾಡ್ತಾ ಇರೋದು. ಈಗಾಗಲೇ ಒಪ್ಪಂದಕ್ಕೆ ಬರದೇ ಇದ್ರೆ ಮತ್ತೆ ದಾಳಿ ಮಾಡ್ತೀವಿ ಅಂತೇಳಿ ಟ್ರಂಪ್ ಹೇಳಿದ್ರು. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಯುದ್ಧವನ್ನ ಮುಂದುವರಿಸುವ ನಿರ್ಧಾರ ಮಾಡ್ತಾರಾ ಅನ್ನೋ ಪ್ರಶ್ನೆ ಇರುವಂಥದ್ದು. ನಮ್ಮ ಪ್ರತಿನಿಧಿ ರಾಹುಲ್ ನ್ಯೂಸ್ ರೂಮ್ನಿಂದ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ರಾಹುಲ್, ಮತ್ತೆ ಯುದ್ಧದ ಕಾರ್ಮೋಡ ಕವಿಯುವ ಆತಂಕ ಹೆಚ್ಚಾಗಿರುವಂಥದ್ದು, ಸಾಧ್ಯತೆಗಳೆಷ್ಟಿದೆ ರಾಹುಲ್? ನವೀನ್, ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಹೇಳಿದ್ರು, ಇರಾನ್ನ ನಾವು ಭೀಕರವಾಗಿ ದಾಳಿ ಮಾಡ್ತೀವಿ, ಅಕಸ್ಮಾತ್ ಒಂದು ವೇಳೆ ಈ ಮಾತುಕತೆ ಏನಾದರೂ ವಿಫಲವಾದರೆ ನಾವು ಇರಾನ್ ಮೇಲೆ ಭೀಕರ ದಾಳಿಯನ್ನು ಮಾಡ್ತೀವಿ ಅಂತ ಮೊನ್ನೆನೇ ಹೇಳಿದರು. ಸೊ ಈ ಒಂದು ಮಾತುಕತೆ ಜನರಲ್ ಆಗಿ ಎಲ್ಲರೂ ಕೂಡ ಅಂದ್ಕೊಂಡಂತೆ ಮುರಿದು ಬಿದ್ದಿದೆ. ಸಂಧಾನ ಸಭೆಯಲ್ಲಿ ಯಾರೂ ಕೂಡ ಅಂದರೆ ಪರಸ್ಪರ ಒಪ್ಕೊಂಡಿಲ್ಲ, ಸಂಧಾನ ಆಗೇ ಇಲ್ಲ. ಹೀಗಾಗಿ ಯುದ್ಧದ ಕಾರ್ಮೋಡ ಕವಿಯೋದಷ್ಟೇ ಅಲ್ಲ ನವೀನ್, ಈ ಒಂದು ಯುದ್ಧದ ಪರಿಸ್ಥಿತಿ ನೆಕ್ಸ್ಟ್ ಲೆವೆಲ್ಗೆ ಹೋಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಇಲ್ಲಿಯವರೆಗೂ ಕೂಡ ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ಕೇವಲ ವಾಯುದಾಳಿಗೆ ಮಾತ್ರವೇ ಸೀಮಿತವಾಗಿದ್ವು. ಆದರೆ ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ವಾಯುದಾಳಿಯ ಜೊತೆಗೆ ಭೂಸೇನೆಯನ್ನು ಕೂಡ ಇರಾನ್ನ ಒಳಗಡೆ ನುಗ್ಗಿಸುವಂಥ ಯತ್ನಕ್ಕೆ ಅಮೆರಿಕ ಕೈ ಹಾಕಿದ್ರೂ ಕೂಡ ಯಾವುದೇ ಥರದ ಅಚ್ಚರಿ ಇಲ್ಲ. ಯಾಕೆ ಅಂತಂದರೆ ಈಗ ಅಮೆರಿಕಾಗೆ ಒಂದು ಪ್ರತಿಷ್ಠೆಯ ಪ್ರಶ್ನೆ. ಇರಾನ್ ಯುದ್ಧದಲ್ಲಿ ಕಳ್ಕೊಳ್ಳುವಂಥದ್ದು ಏನೂ ಇಲ್ಲ. ಇರಾನ್ ತನ್ನನ್ನು ತಾನು ರಕ್ಷಣೆ ಮಾಡಿಕೊಂಡ್ರೆ ಸಾಕು ಯುದ್ಧ ಗೆದ್ದಂಗೆ. ಆ್ಯಂಡ್ ಇರಾನ್ ಮಾಡ್ತಾ ಇದೆ ಆಲ್ಮೋಸ್ಟ್ ಆ ಹಿಡಿತ, ಆ ಕಂಟ್ರೋಲ್ ಇರಾನ್ ಬಳಿ ಇದೆ, ಯುದ್ಧದ ಕಂಟ್ರೋಲ್. ಮಗದೊಂದು ಕಡೆಯಲ್ಲಿ ಅಮೆರಿಕಾಗೆ ದೊಡ್ಡಣ್ಣ ಅಂತ ಕರೆಸ್ಕೊಂಡಂಥ ರಾಷ್ಟ್ರ, ಒಂದು ಚಿಕ್ಕ ರಾಷ್ಟ್ರ ಇರಾನ್, ಅದರ ಸಮಬಲ ಇಲ್ಲ. ಸೊ ಅಂಥ ರಾಷ್ಟ್ರದ ವಿರುದ್ಧ ಮಂಡಿ ಉರಬೇಕು ಅಂತಂದರೆ ಒಂದು ರೀತಿಯಾದಂಥ ಮರ್ಯಾದೆ ಪ್ರಶ್ನೆ. ಹೀಗಾಗಿ ಶತಾಯಗತಾಯ ತನ್ನ ಪ್ರತಿಷ್ಠೆಯನ್ನು ಉಳಿಸ್ಕೊಳ್ಳೋಕೆ ಅಟ್ಲೀಸ್ಟ್ ಅಮೆರಿಕ ಇರಾನ್ ಮೇಲೆ ಮತ್ತೊಂದು ಹಂತದ ಅಥವಾ ಮತ್ತೊಂದು ಮುಂದುವರೆದ ಭೀಕರ ದಾಳಿಯನ್ನು ಮಾಡಿದ್ರೂ ಕೂಡ ಯಾವುದೇ ಥರದ ಅಚ್ಚರಿ ಇಲ್ಲ. ಮಗದೊಂದು ಕಡೆಯಲ್ಲಿ ಹಾರ್ಮೋಸ್ನ ವಿಷಯ ಆಗಿರ್ಬೋದು, ಅಣ್ವಸ್ತ್ರ ಆಗಿರ್ಬೋದು. ಸೊ ಈ ಎಲ್ಲ ವಿಷಯಗಳು ಅಮೆರಿಕ ಏನು ಕಂಡೀಷನ್ಗಳನ್ನು ಹಾಕಿತ್ತು ಅದಕ್ಕೆ ಇರಾನ್ ಒಪ್ಕೊಳ್ಳುವಂಥ ಸಾಧ್ಯತೆ ತೀರಾ ಕಡಿಮೆ ಇತ್ತು. ಯಾಕಂದರೆ ಒಪ್ಕೊಂಡಿದ್ರೆ ಒಂದು ಪಕ್ಷ ಇರಾನ್ ಇಕ್ಕಟ್ಟಿಗೆ ಸಿಲುಕ್ತಾ ಇತ್ತು. ಸೊ ಹೀಗಾಗಿ ಇರಾನ್ ಕೊಟ್ಟಂಥ 15 ಪಾಯಿಂಟನ್ನು ಅಮೆರಿಕ ಒಪ್ಕೊಂಡಿಲ್ಲ, 10 ಪಾಯಿಂಟ್ ಇರ್ಬೋದು, ಅದನ್ನು ಬ್ರೀಫ್ ಮಾಡಿ ಹೇಳೋ ಆಗಿದ್ರೆ. ಆ್ಯಂಡ್ ಅಮೆರಿಕ ಕೊಟ್ಟಂಥ ಪಾಯಿಂಟ್ಗಳನ್ನು ಕೂಡ ಇರಾನ್ ಒಪ್ಕೊಂಡಿಲ್ಲ. ಸಂಧಾನ ಮಾತುಕತೆ ವಿಫಲವಾಗಿದೆ. ಆ್ಯಂಡ್ ಈಗ ಯುದ್ಧ ಕೇವಲ ಯುದ್ಧದ ಕಾರ್ಮೋಡ ಕವಿಯೋದಷ್ಟೇ ಅಲ್ಲ, ಹಾರ್ಮೋಸ್ನ ಬಿಕ್ಕಟ್ಟು ಜಾಸ್ತಿ ಆಗುತ್ತೆ, ಅದರ ಜೊತೆಗೆ ನಷ್ಟಗಳು ಎರಡೂ ಕಡೆ ಅದು ಕೂಡ ಜಾಸ್ತಿ ಆಗುತ್ತೆ. ಇನ್ನೂ ಮುಂದುವರೆದೆ ಅಂತ ಹೇಳಬೇಕು ಅಂತಂದರೆ ಈ ಯುದ್ಧ ನೆಕ್ಸ್ಟ್ ಲೆವೆಲ್ಗೆ ಹೋಗುವಂಥ ಸಾಧ್ಯತೆ ಇದೆ ನವೀನ್. ಓಕೆ, ಥ್ಯಾಂಕ್ ಯು ರಾಹುಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.